ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಪುಷ್ಯಮಾಸ, ಕೃಷ್ಣ ಪಕ್ಷ, ಚೌತಿ ತಿಥಿ, ಮಘ ನಕ್ಷತ್ರ, ಮಂಗಳವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಹಾಸನದ ಸುಬೇದರ್ ಸರ್ಕಲ್ನಲ್ಲಿ ಯಮನಂತೆ ಬಂದ ಆಟೋ, ಅಮಾಯಕ ಪಾದಚಾರಿ ಸ್ಥಳದಲ್ಲೇ ಸಾವು. ಆಟೋ ಡಿಕ್ಕಿಗೆ ಜೀವ ಕಳೆದುಕೊಂಡ ಪಾದಚಾರಿ, ತಡವಾಗಿ ಬಂದ ಆಂಬ್ಯುಲೆನ್ಸ್, ಜನರ ಆಕ್ರೋಶ. ಅಕ್ರಮ ವಲಸಿಗರ ವಿಚಾರ: ದೇಶದಲ್ಲಿ ಅಕ್ರಮ ವಲಸಿಗರ ಸಮಸ್ಯೆಗೆ ಕಾಂಗ್ರೆಸ್ ಕಾರಣ. ಬಿಜೆಪಿ ಸರ್ಕಾರ ಬಾಂಗ್ಲಾದೇಶದವರನ್ನ ಕರೆಸಿ ಗುಡಿಸಲು ಹಾಕುವ ಕೆಲಸ ಮಾಡಲ್ಲ. ಪಾಕಿಸ್ತಾನದವರನ್ನ ಕರೆಸಿ ಇಲ್ಲಿ ಸ್ಥಳ ಕೊಡುವ ಕೆಲಸ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ. ರಾಜ್ಯಾದ್ಯಂತ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ, ಕಲಾಪ ಸ್ಥಗಿತ, ತೀವ್ರ ಭದ್ರತೆ. ಹಾಸನ ಹಾಗೂ ಮೈಸೂರಿನಲ್ಲಿ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ಗಳು ಹೆಚ್ಚಿದ ಆತಂಕ. ಪದೇ ಪದೇ ಬಾಂಬ್ ಬೆದರಿಕೆ ಭದ್ರತೆಗೆ ಸವಾಲು. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಬಳ್ಳಾರಿಯಲ್ಲಿ ನಡೆದ ಗಲಾಟೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ವಿಷಯವನ್ನು ಜೆಡಿಎಸ್ ಹಾಗೂ ಬಿಜೆಪಿ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿವೆ ಎಂದು ಆರೋಪಿಸಿದ ಅವರು, ಪ್ರಸ್ತುತ ಪ್ರಕರಣದ ಕುರಿತು ತನಿಖೆ ನಡೆಯುತ್ತಿದೆ ಎಂದರು. ತನಿಖಾ ವರದಿ ಬಂದ ನಂತರವೇ ಸಂಪೂರ್ಣವಾಗಿ ಮಾತನಾಡುವುದಾಗಿ ಸ್ಪಷ್ಟಪಡಿಸಿದರು. ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸುವ ಬಗ್ಗೆ ಇಂದು ಬೆಂಗಳೂರಿನಲ್ಲಿ ಗೃಹ ಸಚಿವರೊಂದಿಗೆ ಚರ್ಚೆ ನಡೆಸುವುದಾಗಿ ಸಿಎಂ ಹೇಳಿದರು. ಸತ್ಯಾಂಶಗಳು ಹೊರಬರುವವರೆಗೆ ಅನಗತ್ಯ ಆರೋಪ ಮತ್ತು ಪ್ರತ್ಯಾರೋಪಗಳಿಂದ ದೂರ ಇರಬೇಕೆಂದು ಅವರು ಮನವಿ ಮಾಡಿದರು. ಸರ್ಕಾರವು ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದರು. ಯಾವಾಗಲೂ ಜೆಡಿಎಸ್ನವರು ಬಿಜೆಪಿಯವರು ಕಾನೂನು ರೀತಿ ಮಾತಾಡಲ್ಲ, ಅವ್ರು ರಾಜಕೀಯವಾಗಿ ಮಾತಾಡಲ್ಲ. ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ, ನೋಡೋಣ. ಯಾವಾಗಲೂ ಜೆಡಿಎಸ್ನವರು ಬಿಜೆಪಿಯವರು ಕಾನೂನು ರೀತಿ ಮಾತಾಡಲ್ಲ, ಅವ್ರು ರಾಜಕೀಯವಾಗಿ ಮಾತಾಡಲ್ಲ. ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ, ನೋಡೋಣ. ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಚುಂಚನಕಟ್ಟೆಯಲ್ಲಿ ನಡೆದ ಪ್ರಸಿದ್ಧ ದನಗಳ ಜಾತ್ರೆ ಈ ಬಾರಿ ಭರ್ಜರಿ ಗಮನ ಸೆಳೆದಿದೆ. ಜಾತ್ರೆಯಲ್ಲಿ ದುಬಾರಿ ಮತ್ತು ಅಪರೂಪದ ಎತ್ತುಗಳು ಜನರ ಆಕರ್ಷಣೆಯಾಗಿವೆ. ಶಕ್ತಿಶಾಲಿ, ದಪ್ಪ ದೇಹ ಹಾಗೂ ಉತ್ತಮ ಜಾತಿಯ ಎತ್ತುಗಳನ್ನು ನೋಡಲು ಸಾವಿರಾರು ಜನರು ಜಮಾಯಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹಾಗೂ ವ್ಯಾಪಾರಿಗಳು ಆಗಮಿಸಿ ಎತ್ತುಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ಗ್ರಾಮೀಣ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವ ಈ ಜಾತ್ರೆ ವ್ಯಾಪಾರಕ್ಕೂ ವೇದಿಕೆಯಾಗಿದೆ. ರೈತರು ತಮ್ಮ ಬೆಳೆದ ಎತ್ತುಗಳನ್ನು ಪ್ರದರ್ಶಿಸಿ ಉತ್ತಮ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಜನಪದ ಸೊಗಡು, ಸಂಭ್ರಮ ಹಾಗೂ ವಹಿವಾಟಿನಿಂದ ಚುಂಚನಕಟ್ಟೆ ಜಾತ್ರೆ ಕಳೆಗಟ್ಟಿದೆ. ಈಗ ಚುಂಚನಕಟ್ಟೆ ಜಾತ್ರೆಯಲ್ಲಿ ಸುಮಾರು 35ರಿಂದ 40 ತಾಲೂಕಿನ ದನಗಳು ಬಂದಿದೆ. ಬಹಳ ಅಚ್ಚುಕಟ್ಟಾಗಿ ದನ ಚೆನ್ನಾಗಿ ಕಟ್ಟಿದ್ದಾರೆ. ವರ್ಷ ಬಹಳ ಚೆನ್ನಾಗಿ ನಡೀತಾ ಇದೆ. ಮೂಲಭೂತ ಸೌಕರ್ಯಗಳು ಕೂಡ ತಾಲೂಕು ಆಡಳಿತ ಮತ್ತು ಶಾಸಕರು ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಮಾಡಬೇಕು. ಸ್ವಲ್ಪ ಜವಾಬ್ದಾರಿಯುತವಾಗಿ ಜವಾಬ್ದಾರಿನ ಸ್ವಲ್ಪ ಕಮಿಟಿ ತರ ಮಾಡಿ ಒಂದು ಸಮಿತಿಯನ್ನ ಮಾಡಿ ಅವ್ರ ಜವಾಬ್ದಾರಿಯುತ ಕೆಲಸವನ್ನ ಕೊಡಬೇಕು. ಬಹಳ ಚೆನ್ನಾಗಿ ನಡೀತಾ ಇದೆ. ವ್ಯಾಪಾರ ವ್ಯವಹಾರ ಎಲ್ಲ ಬಹಳ ಚೆನ್ನಾಗಿ ನಡೀತಾ ಇದೆ. ರೈತರೆಲ್ಲ ಖುಷಿಯಾಗಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಸರ್ ಇಲ್ಲಿ ಇದೆ ಸರ್, ಒಂದು 5ರಿಂದ 6 ತಳಿ ಇದೆ ಸರ್. ಸರ್ ಇಲ್ಲಿ ಒಟ್ಟು 35-40 ತಾಲೂಕಿನಿಂದ ಬಂದಿದೆ ಸರ್. ಸರ್ ಇಲ್ಲೆಲ್ಲ ಹುಬ್ಳಿ, ಧಾರವಾಡ, ಬೆಳಗಾಮು, ಖಾನಾಪುರ, ಸುರ್ಪುರ, ಬಿಜಾಪುರ, ಅಲ್ಲಿಂದೆಲ್ಲ ದೂರದಿಂದೆಲ್ಲ ಬಂದೆಲ್ಲ ದನ ತಗೊಂಡ್ ಹೋಗ್ತಾರೆ ಸರ್. ಅದು ಅದ್ರ ತಳಿ ಮೇಲೆ ಸರ್ ಅಂದಾಜು ಒಂದು 70-80 ಸಾವಿರ ರೂಪಾಯಿ ಜೊತೆಯಿಂದ ಹಿಡಿದು 15ರಿಂದ 16 ಲಕ್ಷದವರೆಗೂ ಬಂದಿದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದ ಸುಬೇದರ್ ಸರ್ಕಲ್ನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಅಮಾಯಕ ಪಾದಚಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ನಡೆದಿದೆ. ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ವೇಳೆ ಆಟೋ ರಿಕ್ಷಾ ಡಿಕ್ಕಿ ಹೊಡೆದ ಪರಿಣಾಮ ಅರಸೀಕೆರೆ ಮೂಲದ ರಾಜ್ಕುಮಾರ್ ಮೃತರಾಗಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಅವರು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಘಟನೆ ಬಳಿಕ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಪಘಾತ ನಡೆದ ಅರ್ಧ ಗಂಟೆ ಕಳೆದರೂ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಆಗಮಿಸದ ಕಾರಣ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ತುರ್ತು ಸೇವೆಗಳ ವಿಳಂಬದ ವಿರುದ್ಧ ಸ್ಥಳದಲ್ಲೇ ಜನರು ಆಕ್ಷೇಪ ವ್ಯಕ್ತಪಡಿಸಿದರು. ಪ್ರಕರಣ ಸಂಬಂಧ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆಟೋ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಹಿಂಗೆ ಹೋಗಿ
ಅಯ್ಯೋ ನಂದು ಬೇಕು ಇನ್ನು ಬರ್ರೆ ಎಲ್ಲಿ ಅವರೇ ಬಿದ್ರ ಯಾಕ ಈತನಪ್ಪ ಚನ್ನರಾಯಪಟ್ಟಣದಲ್ಲಿ ಆಕಸ್ಮಿಕವಾಗಿ ಹೊತ್ತಿದ ಬೆಂಕಿಯಿಂದ ಬೇಕರಿ ವಸ್ತುಗಳು ಸುಟ್ಟು ಭಸ್ಮವಾದ ಘಟನೆ ಇಂದು ಮುಂಜಾನೆ ನಡೆದಿದೆ. ಪಟ್ಟಣದ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ರೈಲ್ವೆ ಸ್ಟೇಷನ್ ರಸ್ತೆಯ ಮಹಾಲಕ್ಷ್ಮಿ ಸ್ವೀಟ್ಸ್ ಬೇಕರಿಯಲ್ಲಿ ಈ ಅವಘಡ ಸಂಭವಿಸಿದೆ. ಬೇಕರಿ ಗೋಡೌನ್ನಲ್ಲಿ ಶೇಖರಣೆ ಮಾಡಿದ್ದ ಮರದ ಹೊಟ್ಟಿಗೆ ಬೆಂಕಿ ತಗುಲಿದ್ದು ಅದರ ಕೆನ್ನಾಲಿಗೆ ಕೆಲ ಬೇಕರಿ ವಸ್ತುಗಳು ಸುಟ್ಟು ಹೋಗಿವೆ. ಮಾಹಿತಿ ಪಡೆದ ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಿಯಂತ್ರಿಸಿ ದೊಡ್ಡ ಅನಾಹುತ ತಪ್ಪಿಸಿದ್ದಾರೆ. ರಾತ್ರಿ ವೇಳೆ ಪುಂಡಪೋಖರಿಗಳಿಂದ ಸಿಗರೇಟ್ ಕಿಡಿ ಬೀಳಿರುವ ಸಾಧ್ಯತೆ ಇದ್ದು ಘಟನೆ ಕುರಿತು ತನಿಖೆ ನಡೆಯುತ್ತಿದೆ. ಈ ಅವಘಡದಿಂದ ಸುಮಾರು 20,000 ರೂಪಾಯಿ ನಷ್ಟ ಸಂಭವಿಸಿರುವುದಾಗಿ ಅಂದಾಜಿಸಲಾಗಿದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ದೇವರ ಪೂಜೆಗೆ ತೆರಳಿದ್ದ ವೇಳೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅರ್ಚಕರ ಮನೆಗೆ ಬೆಂಕಿ ಹೊತ್ತಿಕೊಂಡ ಘಟನೆ ಚಿಕ್ಕಮಗಳೂರು ನಗರದ ರಾಮನಹಳ್ಳಿಯಲ್ಲಿ ನಡೆದಿದೆ. ರಾಮೇಶ್ವರ ದೇವಾಲಯದ ಅರ್ಚಕರಾಗಿರುವ 86 ವರ್ಷದ ಕೃಷ್ಣಮೂರ್ತಿ ಅವರ ಮನೆಯಲ್ಲಿ ಈ ಅವಘಡ ಸಂಭವಿಸಿದೆ. ವಿದ್ಯುತ್ ಅವಘಡದಿಂದ ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಟಿವಿ ಸೇರಿದಂತೆ ಗೃಹೋಪಯೋಗಿ ವಸ್ತುಗಳು ಸಂಪೂರ್ಣವಾಗಿ ಹಾನಿಯಾಗಿವೆ. ಮನೆಯ ಸೀಲಿಂಗ್ಗೆ ಬಿರುಕು ಬಿದ್ದು ಭಾರೀ ನಷ್ಟ ಉಂಟಾಗಿದೆ. ಬೆಂಕಿಯ ಕೆನ್ನಾಲಿಗೆ ಮನೆ ಸಂಪೂರ್ಣ ಹೊತ್ತಿ ಉರಿಯುತ್ತಿದ್ದಂತೆ ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ. ಮಾಹಿತಿ ಪಡೆದ ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣ ಆಗಮಿಸಿ ಬೆಂಕಿ ಆರಿಸಿ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಘಟನೆಯಿಂದ ಅರ್ಚಕರ ಕುಟುಂಬ ಕಂಗಾಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ಸಖರಾಯಪಟ್ಟಣದ ಸಮೀಪದ ಗುಡ್ಡ ಪ್ರದೇಶದಲ್ಲಿ ಭಾರೀ ಕಾಡ್ಗಿಚ್ಚು ಸಂಭವಿಸಿ 16 ಎಕರೆ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ನಿರಂತರವಾಗಿ ಬೀಸುತ್ತಿರುವ ಭಾರೀ ಗಾಳಿಯಿಂದ ಬೆಂಕಿಯ ಕೆನ್ನಾಲಿಗೆ ವೇಗವಾಗಿ ಹರಡುತ್ತಿದ್ದು ಬೆಂಕಿ ನಂದಿಸುವ ಕಾರ್ಯಕ್ಕೆ ಅಡ್ಡಿಯಾಗುತ್ತಿದೆ. ಮಾಹಿತಿ ಪಡೆದ ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಿಯಂತ್ರಣಕ್ಕೆ ಹರಸಾಹಸ ಪಡುತ್ತಿದ್ದಾರೆ. ಸ್ಥಳೀಯರ ಸಹಕಾರದೊಂದಿಗೆ ಅಧಿಕಾರಿಗಳು ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕಾಡ್ಗಿಚ್ಚಿನಿಂದ ಅರಣ್ಯದ ಸಸ್ಯ ಸಂಪತ್ತು ಹಾಗೂ ಜೀವಜಾಲಕ್ಕೆ ಅಪಾಯ ಎದುರಾಗಿದ್ದು ಹೆಚ್ಚಿನ ಪ್ರದೇಶಕ್ಕೆ ಬೆಂಕಿ ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕಾಡ್ಗಿಚ್ಚಿನ ಕಾರಣ ಪತ್ತೆ ಹಚ್ಚಲು ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ರಾಜ್ಯದ ವಿವಿಧ ಜಿಲ್ಲೆಗಳ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ಗಳು ಬಂದಿರುವುದರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಸಂದೇಶ ಬಂದ ಹಿನ್ನೆಲೆಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನ ದಳದಿಂದ ಕೋರ್ಟ್ ಆವರಣವನ್ನು ಸುದೀರ್ಘವಾಗಿ ತಪಾಸಣೆ ನಡೆಸಲಾಗಿದೆ. ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೂ ಬೆಳಗ್ಗೆ 10:45 ಸುಮಾರಿಗೆ ಬಾಂಬ್ ಬೆದರಿಕೆ ಕರೆ ಹಾಗೂ ಇಮೇಲ್ ಬಂದಿದ್ದು ಕೋರ್ಟ್ ಕಲಾಪವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಬೆದರಿಕೆ ಯಾವ ನ್ಯಾಯಾಲಯಕ್ಕೆ ಎಂಬುದು ಸ್ಪಷ್ಟವಾಗದ ಕಾರಣ ಎಲ್ಲೆಡೆ ಪರಿಶೀಲನೆ ನಡೆಯಿತು. ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಭದ್ರತೆಯನ್ನು ಬಿಗಿಗೊಳಿಸಿ ವಕೀಲರು ಮತ್ತು ಸಿಬ್ಬಂದಿಯನ್ನು ಹೊರಗೆ ಕರೆದೊಯ್ಯಲಾಯಿತು. ಪದೇ ಪದೇ ಬರುತ್ತಿರುವ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ನ್ಯಾಯಾಲಯಗಳಲ್ಲಿ ಹೆಚ್ಚುವರಿ ಭದ್ರತೆ ಮತ್ತು ತಂತ್ರಜ್ಞಾನ ಆಧಾರಿತ ಪರಿಶೀಲನೆ ಅಗತ್ಯವೆಂದು ವಕೀಲರು ಅಭಿಪ್ರಾಯಪಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಬಾಂಗ್ಲಾದೇಶದವರನ್ನಾಗಲಿ ಪಾಕಿಸ್ತಾನದವರನ್ನಾಗಲಿ ಕರೆಸಿ ಇಲ್ಲಿ ಗುಡಿಸಲು ಹಾಕಿಸುವ ಕೆಲಸ ಮಾಡಿಲ್ಲ, ಮುಂದೆಯೂ ಮಾಡುವುದಿಲ್ಲ ಎಂದು ಬಿಜೆಪಿ ನಾಯಕ ಎಸ್.ಆರ್. ವಿಶ್ವನಾಥ್ ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ನಡೆದ ಬಿಜೆಪಿ ಪ್ರತಿಭಟನೆ ವೇಳೆ ಮಾತನಾಡಿದ ಅವರು, ಇವತ್ತಿನ ಅಕ್ರಮ ವಲಸಿಗರ ಸಮಸ್ಯೆಗೆ ಕಾಂಗ್ರೆಸ್ವೇ ಕಾರಣ ಎಂದು ಆರೋಪಿಸಿದರು. ದೇಶ ವಿಭಜನೆಯ ಸಮಯದಲ್ಲೇ ಪಾಕಿಸ್ತಾನದವರನ್ನು ಪಾಕಿಸ್ತಾನಕ್ಕೆ, ಭಾರತದವರನ್ನು ಭಾರತಕ್ಕೆ ಸರಿಯಾಗಿ ಕಳುಹಿಸಿದ್ದರೆ ಇಂತಹ ಸಮಸ್ಯೆಗಳೇ ಉಂಟಾಗುತ್ತಿರಲಿಲ್ಲ ಎಂದರು. ಸರ್ಕಾರಿ ಜಾಗದಲ್ಲಿ ಇದ್ದ ಅಕ್ರಮವೆಂದು ಗೊತ್ತಾದ ಬಳಿಕ ಗುಡಿಸಲು ತೆರವುಗೊಳಿಸಿದ ಬಿಬಿಎಂಪಿ ಅಧಿಕಾರಿಗಳು ಸರಿಯಾದ ಕ್ರಮ ಕೈಗೊಂಡಿದ್ದಾರೆ ಎಂದು ಶ್ಲಾಘಿಸಿದರು.
ಆರಂಭದಲ್ಲಿ ವಿರೋಧಿಸಿದ ಕಾಂಗ್ರೆಸ್ ಕೇರಳ ಸರ್ಕಾರ ಪ್ರತಿಕ್ರಿಯಿಸಿದ ಬಳಿಕ ಮನೆ ಕೊಡುತ್ತೇವೆ ಎನ್ನುವುದು ದ್ವಂದ್ವ ನಿಲುವು ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ಬಾಂಗ್ಲಾದೇಶದವ್ರು ಕರೆದು ಗುಡಿಸಲಾಗೋ ಕೆಲಸ ಇವತ್ತವರೆಗೂ ನಾವು ಮಾಡಲ್ಲ. ಪಾಕಿಸ್ತಾನದವ್ರ ಕರೆದು ಇಲ್ಲಿ ಸ್ಥಳ ಕೊಡುವಂತ ಕೆಲಸ ಬಿಜೆಪಿ ಯಾವತ್ತೂ ಮಾಡಿಲ್ಲ, ಮಾಡೋದಿಲ್ಲ. ಇವತ್ತೇನಾದ್ರೂ ಈ ಸಮಸ್ಯೆ ಕಾರಣ ಅಂದ್ರೆ ನೀವು ಭಾರತ ವಿಭಜನೆ ಆದಾಗ ಪಾಕಿಸ್ತಾನದವ್ರನ್ನ ಕಳಿಸಿ ಅಲ್ಲಿರೋ ಇಲ್ಲಿ ಏನಾರ ಬಂದ್ಬಿಟ್ಟಿದ್ರೆ ಈ ಸಮಸ್ಯೆ ಇಡೀ ದೇಶದಲ್ಲಿ ಇರ್ತಾ ಇರ್ಲಿಲ್ಲ. ಇವತ್ತಿನ ಸಮಸ್ಯೆಗೆ ಕಾಂಗ್ರೆಸ್ ಕಾರಣ. ಗುಡಿಸಲಾದ್ಮೇಲೆ ಸರ್ಕಾರ ಬಿಬಿಎಂಪಿ ಅಧಿಕಾರಿಗಳು ಒಳ್ಳೆ ಕ್ರಮ ತಗೊಂಡವ್ರೆ. ಅದು ಸರ್ಕಾರಿ ಜಾಗ ಅಂತ ಹೇಳಿ ಮುಲಾಜಿಲ್ದೇನೆ ಗುಡಿಸಲುಗಳನ್ನ ತೆರವು ಮಾಡವ್ರೆ. ತೆರವು ಮಾಡಿ 3-4 ದಿನ ಏನು ಅನಿಸಲೇ ಇಲ್ಲ ಅವ್ರಿಗೆ. ಯಾವ ಕೇರಳದ ಒಬ್ಬ ಮುಖ್ಯಮಂತ್ರಿ ಕಮ್ಯುನಿಸ್ಟಿನ ನಾಯಕ ಕೋಗಿಲು ಲೇಔಟ್ನ ಅಕ್ರಮ ವಲಸಿಗರಿಗೆ ಮನೆ ನೀಡುವ ವಿಚಾರಕ್ಕೆ ವಿರೋಧಿಸಿ ಬಿಜೆಪಿ ನಡೆಸಿದ ಪ್ರತಿಭಟನೆಯಲ್ಲಿ ನಾಯಕ ಆರ್. ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ನಡೆದಿದ್ದು ಹೆಣ್ಣು ಮಕ್ಕಳಿಗೆ ಗಾಯಗಳಾಗಿವೆ ಎಂದು ಆರೋಪಿಸಿದರು. ಶಬರಿಮಲೆಗೆ ತೆರಳುವ ಅಯ್ಯಪ್ಪ ಭಕ್ತರಿಗೆ ಗನ್ ತೋರಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ದೇವರ ಮೂರ್ತಿಯನ್ನು ಪೊಲೀಸ್ ಠಾಣೆಯಲ್ಲಿ ಇಡುವಂತಾಗಿರುವುದು ನಾಚಿಕೆಗೇಡು ಎಂದರು. ಗಣೇಶನ ಕತೆ ದೇವರೇ ಗತಿ. ಗಣೇಶ ಬಿಡೋ ಟೈಮ್ನಲ್ಲಿ ಗೌರಿ ಮೊದಲು ನೀರಿಗೆ ಬಿಡ್ತಾರೆ. ಗಣೇಶನ್ನ ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಡ್ತಾರೆ. ಈ ಕಾಂಗ್ರೆಸ್ ಮನೆಹಾಳರು ಬಂದ ಮೇಲೆ ಮಂಡ್ಯದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಟಿದ್ರು. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಧಾರ್ಮಿಕ ಆಚರಣೆಗಳಿಗೆ ಅವಮಾನವಾಗುತ್ತಿದೆ ಎಂದು ಆರೋಪಿಸಿದ ಅವರು, ಜನರ ಮತದಿಂದ ಅಧಿಕಾರಕ್ಕೆ ಬಂದ ಸರ್ಕಾರವೇ ಜನರಿಗೆ ದ್ರೋಹ ಮಾಡುತ್ತಿದೆ. ಯಾರು ನಿಮಗೆ ಅನ್ನ ಕೊಟ್ರೂ ಅವರಿಗೆ ದ್ರೋಹ ಬಗಿತಾ ಇದ್ದೀರಾ ಎಂದು ಕಿಡಿಕಾರಿದರು. ಸರ್ಕಾರದ ಪರಿಶೀಲನೆ ಹೇಳಿಕೆಗಳನ್ನು ತೀವ್ರವಾಗಿ ಟೀಕಿಸಿದರು. ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಮೆರವಣಿಗೆ ಹೋಗ್ತಾ ಇದ್ರೆ ಅದ್ರ ಮೇಲೆ ಕಲ್ಲು ಹೊಡೆದು ರಕ್ತ ಬರೋ ತರ ಹೊಡೆದಾಕ್ಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ. ನಾಚಿಕೆ ಆಗಲ್ಲ? ಅಯ್ಯಪ್ಪ ಶಬರಿಮಲೆ ಭಕ್ತಾದಿಗಳು ಹೋಗ್ತಾ ಇದ್ರೆ ಅವ್ರ ಮೇಲೆ ಕಲ್ ತೋರಿದ್ದಾರೆ. ಇನ್ ಗಣೇಶನ್ ಕತೆ ದೇವರೇ ಗತಿ. ಏನೋ ಗೌರಿ ಫಸ್ಟ್ ಮುಂದೆ ಹೋಗ್ತಾಳೆ ನೀರಿಗೆ, ಗಣೇಶನ್ ತಗೊಂಡು ಪೊಲೀಸ್ ಸ್ಟೇಷನ್ಗಳಲ್ಲಿ ಇರ್ತಾವ್ರೆ ಈ ಕಾಂಗ್ರೆಸ್ ಮನೆ ಆರ್ಡರ್ ಬಂದ ಮೇಲೆ. ಮಂಡ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ರು ಗಣಪತಿನ ತಗೊಂಡೋಗಿ. ನಾಚಿಕೆ ಆಗಲ್ವಾ ನಿಮಗೆ? ಯಾರು ಓಟ್ ಹಾಕ್ಸ್ಕೊಂಡು ಗೆದ್ರಿ ನೀವು, ಯಾರು ನಿಮ್ಗೆ ಅನ್ನ ಕೊಟ್ರು ಅವ್ರಿಗೆ ದ್ರೋಹ ಬಗೆತಾ ಇದ್ದೀರ. ಇವರು ಕೇಳಿದ್ರೆ ಪರಿಶೀಲನೆ ಮಾಡ್ತಾರಂತೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ ಸುಬೇದರ್ ಸರ್ಕಲ್ನಲ್ಲಿ ಯಮನಂತೆ ಬಂದ ಆಟೋ, ಅಮಾಯಕ ಪಾದಚಾರಿ ಸ್ಥಳದಲ್ಲೇ ಸಾವು. ಆಟೋ ಡಿಕ್ಕಿಗೆ ಜೀವ ಕಳೆದುಕೊಂಡ ಪಾದಚಾರಿ, ತಡವಾಗಿ ಬಂದ ಆಂಬ್ಯುಲೆನ್ಸ್, ಜನರ ಆಕ್ರೋಶ. ಅಕ್ರಮ ವಲಸಿಗರ ವಿಚಾರ. ದೇಶದಲ್ಲಿ ಅಕ್ರಮ ವಲಸಿಗರ ಸಮಸ್ಯೆಗೆ ಕಾಂಗ್ರೆಸ್ ಕಾರಣ. ಬಿಜೆಪಿ ಸರ್ಕಾರ ಬಾಂಗ್ಲಾದೇಶದವರನ್ನ ಕರೆಸಿ ಗುಡಿಸಲು ಹಾಕುವ ಕೆಲಸ ಮಾಡಲ್ಲ. ಪಾಕಿಸ್ತಾನದವರನ್ನ ಕರೆಸಿ ಇಲ್ಲಿ ಸ್ಥಳ ಕೊಡುವ ಕೆಲಸ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ. ರಾಜ್ಯಾದ್ಯಂತ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ, ಕಲಾಪ ಸ್ಥಗಿತ, ತೀವ್ರ ಭದ್ರತೆ. ಹಾಸನ ಹಾಗೂ ಮೈಸೂರಿನಲ್ಲಿ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ, ಇಮೇಲ್ಗಳು ಹೆಚ್ಚಿದ ಆತಂಕ. ಪದೇ ಪದೇ ಬಾಂಬ್ ಬೆದರಿಕೆ, ಭದ್ರತೆಗೆ ಸವಾಲು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.